ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮಲೆನಾಡಿನ ಸ್ಪೆಷಲ್ ಪತ್ರೊಡೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಮತ್ತು ನಿಮ್ಮ ಮನೆಯವರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಒಂದು ಸ್ನ್ಯಾಕ್ಸ್ ರೆಸಿಪಿ, ಒಂದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಹೇಗೆ ಮಾಡೋದು ಅಂತ ನಾನು ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ. ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡಿದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ. ಇದನ್ನು ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ನಾನು ಡೀಟೇಲ್ ಆಗಿ ತೋರಿಸ್ತೀನಿ. ಆದರೆ ನೀವು ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ರೀತಿ ಅನೇಕ ಅಡುಗೆಗಳು, ವ್ಲಾಗ್ಸ್ಗಳು ನನ್ನ ಚಾನಲಲ್ಲಿ ನೋಡೋಕ್ಕೆ ಸಿಗುತ್ತೆ. ಎಲ್ಲವನ್ನು ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಿಜವಾಗ್ಲೂ ತುಂಬಾ ಮುಖ್ಯ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಪತ್ರೊಡೆ. ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನಾನಂತೂ ಮೊದಲೇ ಬಾರಿ ಪತ್ರೊಡೆಯನ್ನು ತಿಂದಿದ್ದು. ತಿನ್ನೋ ತನಕನೇ ಇದಕ್ಕೆ ಫ್ಯಾನ್ ಆದೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಚೆನ್ನಾಗಿ ಆಗಿತ್ತು. ಹೇಗೆ ಮಾಡೋದು ಅಂತ ನೋಡೋಣ. ನಾನು ಮೊದಲೇದಾಗಿ ಇಲ್ಲಿ ಮರ ಕೆಸವನ್ನು ತೊಗೊಂಡಿದ್ದೀನಿ. ಇದು ಮರದ ಪೊಟರೆಯಲ್ಲೇ ಆಗುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಇದನ್ನು ತೋರಿಸಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಮರ ಕೆಸ ಸಿಕ್ಕಿದೆ ಅಂತ. ಇದು ಸ್ವಲ್ಪ ದಪ್ಪ ಇರುತ್ತೆ, ಹಾಗಾಗಿ ಈ ರೀತಿ ಪತ್ರೊಡೆ ಮಾಡೋಕ್ಕೆ ತುಂಬಾ ಚೆನ್ನಾಗಿ ಆಗುತ್ತೆ. ನೋಡಿ ಎಷ್ಟೊಂದು ಮರ ಕೆಸಗಳು ಸಿಕ್ಕಿದೆ ಅಂತ. ಹಾಗೆ ನಿಮ್ಮ ಕಡೆ ಮರ ಕೆಸ ಇಲ್ಲ ಅಂತ ಅಂದರೆ ನಾರ್ಮಲ್ ಕೆಸದಲ್ಲಿ ಕೂಡ ಮಾಡ್ಬೋದು. ಆದರೆ ಮರ ಕೆಸದಲ್ಲಿ ಮಾಡಿದ್ರೆ ಅದರ ಟೇಸ್ಟ್ ಬೇರೆ ಮತ್ತು ತುಂಬಾ ಚೆನ್ನಾಗಿ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟೊಂದು ಮರ ಕೆಸ ಸಿಕ್ಕಿದೆ ಅಂತ. ಯಾವ ರೀತಿ ಇರುತ್ತೆ ಅಂತ ನಿಮಗೆ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ. ನೋಡದೇ ಇರುವಂಥವರಿಗೆ ನಾನು ಇದನ್ನು ಡೀಟೇಲ್ ಆಗಿ ತೋರಿಸ್ತಾ ಇರೋದು. ಸಣ್ಣದು ದೊಡ್ಡದು ಯಾವ್ದು ಬೇಕಾದರೂ ಬರುತ್ತೆ. ತುಂಬ ಬೆಳೆದಿರಬಾರ್ದು, ಚೆನ್ನಾಗಾಗಲ್ಲ. ಹಾಗಾಗಿ ಇದು ನೋಡಿ ಇನ್ನೊಂದು ರೀತಿಯ ಕೆಸ ನೆಲದ ಮೇಲೆ ಆಗೋದು. ಕರಿ ಕೆಸ ಮತ್ತು ಬಿಳಿ ಕೆಸ ಅಂತ ಎರಡು ರೀತಿ ಇರುತ್ತೆ. ನೋಡಿ ನಮ್ಮ ಮನೆ ಮುಂದೆನೇ ಎಷ್ಟೊಂದು ಆಗಿದೆ ಅಂತ. ಇದನ್ನು ಕೂಡ ನೀವು ಪತ್ರೊಡೆಗೆ ಬಳಸ್ಕೋಬೋದು. ಆದರೆ ನೀವು ಯಾವುದೇ ಕೆಸವನ್ನು ಬಳಸೋದಾದರೂ ಚೆನ್ನಾಗಿ ಬೇಯಿಸಿ ತಿನ್ನಿ. ಯಾಕೆ ಅಂದರೆ ನೀವು ಚೆನ್ನಾಗಿ ಬೇಯಿಸಿಲ್ಲ ಅಂದರೆ ಬಾಯಿ ತುರಿಕೆ ಆಗೋ ಸಾಧ್ಯತೆ ತುಂಬಾ ಇರುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು ಎಷ್ಟೊಂದಾಗಿದೆ ಅಲ್ವಾ. ಈಗ ನಾನು ಮರ ಕೆಸವನ್ನು ನೀಟಾಗಿ ತೊಳ್ಕೊತಾ ಇದ್ದೀನಿ. ನಾನು ಇದನ್ನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಈ ಎಲ್ಲ ರೆಸಿಪಿ ನನ್ನ ಅತ್ತೆ ಹೇಳ್ಕೊಡ್ತಾ ಇರೋದು. ಅವ್ರು ಮಾಡ್ತಾ ಇರೋದನ್ನು ನಾನು ವಿಡಿಯೋ ಮಾಡಿರೋದು ಅಷ್ಟೇ. ನೋಡಿ ಈ ರೀತಿ ನೀರನ್ನು ಬಸ್ಕೋಬೇಕು ಚೆನ್ನಾಗಿ ತೊಳೆದ ನಂತರ. ಅದರ ಹಿಂದಿನ ಜುಟ್ಟನ್ನು ಕೂಡ ತೆಕ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ನೀಟಾಗಿ ಹಿಂದಿನ ಅದರ ಜುಟ್ಟನ್ನು ತೆಕ್ಕೋಬೇಕು. ತೊಟ್ಟು ಅಂತ ಹೇಳ್ತಾರಲ್ವ ಅದನ್ನು. ಇದು ಅಕ್ಕಿ ಒಂದು 5 ಗಂಟೆಗಳ ಕಾಲ ನೆನೆಸಿಟ್ಕೋಬೇಕು. ನಾವು 5 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ನೆಂದಿದೆ ಅಂತ. ಇದರಲ್ಲಿ ನಾನು ಈಗ 2 ಮುಷ್ಟಿ ಆಗುವಷ್ಟು ಅಕ್ಕಿಯನ್ನು ತಗೋತಾ ಇದ್ದೀನಿ. ನಾವು ಇದು ದೋಸೆಗೆ ಅಂತ ನೆನೆಸಿಟ್ಕೊಂಡಿರೋದು, ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ. ಯಾವ ಅಕ್ಕಿ ಬೇಕಾದರೂ ತೊಗೋಬೋದು. ಮತ್ತು ಯಾವ ಅಕ್ಕಿ ಅಂತ ಕಮೆಂಟ್ ಮಾಡಬೇಡಿ, ಯಾವ ಅಕ್ಕಿ ಬೇಕಾದರೂ ತೊಗೋಬೋದು. 2 ಮುಷ್ಟಿ ಆಗುವಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀವಿ. ಅದನ್ನು ನೀರು ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀವಿ. ಆ ನಂತರ ನಿಮಗೆ ಖಾರಕ್ಕೆ ತಕ್ಕಷ್ಟು ಮೆಣಸನ್ನು ತೊಗೋಬೋದು. ನಾವಿಲ್ಲಿ 2 ಮೆಣಸನ್ನು ತೊಗೊಂಡಿದ್ದೀವಿ. ಆ ನಂತರ ಹುಣಸೆ ಹಣ್ಣನ್ನು ಹಾಕೋತಾ ಇದ್ದೀನಿ. 2 ಲಿಂಬು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ಹುಳಿ ಮತ್ತು ಖಾರ ಚೆನ್ನಾಗಿ ಇದ್ದರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ. ಹಾಗೆ 2 ಸ್ಪೂನ್ ಆಗುವಷ್ಟು ನಾನು ಜೀರಿಗೆಯನ್ನು ಹಾಕೋತಾ ಇದ್ದೀನಿ. ನಾನು ನಿಮಗೆ ಎಲ್ಲವನ್ನು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಹಾಗೆ ನಾನು ಒಂದು ಚಿಟಿಕೆ ಇಂಗನ್ನು ಕೂಡ ಹಾಕೋತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಓಂ ಹಾಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಈಗ ನಾನು ಒಂದು ಕುಕ್ಕರ್ ತಗೊಂಡಿದ್ದೀನಿ. ಅದರ ಒಳಗೆ ಒಂದು ಪ್ಲೇಟನ್ನು ಇಟ್ಟು ಸ್ವಲ್ಪ ನೀರನ್ನು ಹಾಕಿ ಹಬೆಯಲ್ಲಿ ಬೇಯಿಸ್ಕೋಬೇಕು. ಹಾಗಾಗಿ ಇದೇ ರೀತಿ ಮಾಡ್ತಾ ಇದ್ದೀವಿ. ರುಬ್ಬಿ ಇಟ್ಕೊಂಡಿರುವಂಥ ಮಿಶ್ರಣಕ್ಕೆ 1 ಚಿಟಿಕೆ ಅರಿಶಿಣವನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈಗ ಎಲ್ಲ ಮಿಶ್ರಣವನ್ನು ನೋಡಿ ನಾವು ತೋರಿಸ್ತಾ ಇರುವಂತಹ ಪ್ರೊಸೀಜರಲ್ಲೇ ನೀವು ಮರ ಕೆಸದ ಮೇಲೆ ಅಥವಾ ನಾರ್ಮಲ್ ಕೆಸದ ಮೇಲೆ ಈ ರೀತಿ ಸ್ಪ್ರೆಡ್ ಮಾಡಬೇಕು. ಈ ರೀತಿ ನೀಟಾಗಿ ಎಲ್ಲದಕ್ಕೂ ಹಚ್ತಾ ಬರಬೇಕು. ನೋಡ್ತಾ ಇರ್ಬೋದು ನಮ್ಮ ಅತ್ತೆ ಹೇಗೆ ತೋರಿಸ್ತಾ ಇದ್ದಾರೆ ಅಂತ. ಇದು ತುಂಬ ಹಳೆಯ ರೆಸಿಪಿ. ಅದರಲ್ಲೂ ಈ ಮಳೆಗಾಲ ಟೈಮಲ್ಲಿ ಕೆಸ
ಈ ಮರ ಕೆಸ ಆಗೋದು ಜಾಸ್ತಿ, ಅದು ಮರದ ಪೊಟರೆಯಲ್ಲಿ ಆಗತ್ತೆ. ನಿಮಗೆ ನನ್ನ ಹಿಂದಿನ ವಿಡಿಯೋದಲ್ಲಿ ನೋಡಿದರೆ ಸಿಗುತ್ತೆ. ಸವಿ ನೆನಪು ಅನ್ನೋ ಒಂದು ತವರು ಮನೆ ವಿಡಿಯೋ ಹಾಕಿದ್ದೀನಿ. ಅದರಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ತೋರಿಸಿದ್ದೀನಿ ಮರ ಕೆಸ ಎಲ್ಲಿ ಸಿಗುತ್ತೆ ಹೇಗೆ ಅಂತ. ಹಾಗೆ ನೀವು ನಾರ್ಮಲ್ ಕೆಸ ಕೂಡ ತಗೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ನಾರ್ಮಲ್ ಕೆಸ ಬೇಗ ಬೇಯುತ್ತೆ. ಹಾಗಾಗಿ ನೀವು ಸ್ವಲ್ಪ ಇಲ್ಲಿ ನಾವು ಹೇಗೆ ಪ್ರೊಸೀಜರ್ ಮಾಡಿದ್ದೀವೋ ಅದೇ ರೀತಿ ನೀವು ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಅದು ಕೂಡ ಬೇರೆ ಟೇಸ್ಟೇ ಕೊಡುತ್ತೆ, ತುಂಬಾ ರುಚಿಯಾಗಿ ಕೂಡ ಆಗತ್ತೆ. ನೀವು ಈ ನಾನು ತಗೊಂಡಿರುವಂತಹ ಮರ ಕೆಸ ಸಿಕ್ಕರೆ ತುಂಬಾ ಒಳ್ಳೆಯದು. ಯಾಕೆಂದರೆ ಇದರ ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ. ಅತ್ತೆ ತೋರಿಸ್ಕೊಟ್ಟ ರೀತಿಯೇ ಇದೇ ರೀತಿ ಸ್ಪ್ರೆಡ್ ಮಾಡ್ತಾ ಬನ್ನಿ, ಎಲ್ಲದಕ್ಕೂ ತಾಗಬೇಕು. ನಾವಿಲ್ಲಿ ಒಂದು 4 ಮರ ಕೆಸಕ್ಕೆ ಈ ರೀತಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀವಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೋಬೋದು. ನಾನು ಉಳಿದ ಮರ ಕೆಸದಲ್ಲಿ ಮರ ಕೆಸುವಿನ ಪಲ್ಯವನ್ನು ತೋರಿಸ್ತೀನಿ. ಅದು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ನೀವು ಅದು ನಾರ್ಮಲ್ ಪಲ್ಯ ಮಾಡೋ ರೀತಿನೇ ಅಂತ ಅನ್ಕೋಬೋದು, ಇಲ್ಲ ಅದರ ಪ್ರೊಸೀಜರ್ ಕೂಡ ಬೇರೆ ರೀತಿಯೇ ಇದೆ. ಅದು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಅದನ್ನು ಕೂಡ ನಾನು ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ. ಅದು ಕೂಡ ಅತ್ತೆ ಮಾಡಿದ್ದು, ಅದು ಕೂಡ ನಾನು ಫಸ್ಟ್ ಟೈಮ್ ತಿಂದಿದ್ದು, ತುಂಬಾ ರುಚಿಯಾಗಿತ್ತು. ಅದನ್ನು ನಾನು ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಅಪ್ಲೋಡ್ ಮಾಡ್ತೀನಿ. ನೋಡಿ, ನಾವು ಹೀಗೆ ಒಂದಾದ ನಂತರ ಮತ್ತೊಂದು ಈ ರೀತಿ ಸ್ಪ್ರೆಡ್ ಮಾಡ್ಕೊತಾ ಬರಬೇಕು. ನಾವು ಮಾಡಿಟ್ಟುಕೊಂಡಿರುವಂತಹ ಮಿಶ್ರಣವೆಲ್ಲ ಅದಕ್ಕೆ ಹಾಕ್ಕೋಬೇಕು, ಡೀಟೇಲ್ ಆಗಿ ಹಾಕ್ಕೋಬೇಕು. ಈ ರೀತಿಯಾಗಿ ಸ್ಪ್ರೆಡ್ ಮಾಡಿ ನಾವು ಡೀಟೇಲ್ ಆಗಿ ಎಲ್ಲವನ್ನು ಹಾಕ್ಕೋಬೇಕು. ನನಗೆ ಮೊದಲಿಂದನೂ ಕೆಸ ಅಂದರೆ ಆಗಲ್ಲ, ಅದು ಬಾಯಿ ತುರಿಕೆ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು ನನ್ನ ಹತ್ರ. ಆದರೆ ಅತ್ತೆ ಇದನ್ನು ಮಾಡೋಣ ಅಂತ ಹೇಳಿದಾಗ ನಾನು ವಿಡಿಯೋ ಮಾಡ್ಕೋಬೇಕು ಅಂತ ಮಾಡಿಕೊಂಡೆ. ಅದರಲ್ಲೂ ನಾನು ನಿಮಗೆ ಈಗಲೇ ಹೇಳ್ತಾ ಇದ್ದೀನಿ, ನಾನು ಯೂಟ್ಯೂಬಲ್ಲಿ ಯಾವುದೇ ಅಡುಗೆ ಹಾಕಿದ್ರೂ ಕೂಡ ಫಸ್ಟು ನಾನು ಟೇಸ್ಟ್ ಮಾಡಿ ಚೆನ್ನಾಗಿದೆಯಾ ಅಂತ ನೋಡ್ತೀನಿ. ಅದರಲ್ಲೂ ಯೂಟ್ಯೂಬ್ ಮಾಡಿದಾಗಿಂದ ಹಳೆ ಅಡುಗೆಗಳನ್ನು ನಾನು ಕೂಡ ಟೇಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇದನ್ನು ಕೂಡ ಟೇಸ್ಟ್ ಮಾಡಿದೆ, ವಾವ್ ಅಂತ ನಿಜವಾಗ್ಲೂ ಅನ್ನಿಸ್ತು. ತುಂಬಾ ರುಚಿಯಾಗಿತ್ತು. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಚೆನ್ನಾಗಿ ಮಡಚಬೇಕು, ರೋಲ್ ಥರ ಮಾಡ್ಕೋಬೇಕು. ಒಂದೊಂದನ್ನೇ ತೊಗೊಂಡು ರೋಲ್ ಥರ ಮಾಡ್ಕೊಂಡಿದ್ದೀವಿ. ಕೆಲವೊಬ್ಬರು 3ರಿಂದ 4 ಎಲ್ಲವನ್ನೂ ಸೇರಿ ರೋಲ್ ಮಾಡ್ತಾರೆ. ಆ ರೀತಿ ಮಾಡೋದ್ರಿಂದ ಚೆನ್ನಾಗಿ ಬೇಯಲ್ಲ. ಹಾಗಾಗಿ ನಮ್ಮತ್ತೆ ಈ ರೀತಿ ಪ್ರೊಸೀಜರನ್ನು ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ಹಬೆಯಲ್ಲಿ ಬೇಯಿಸಬೇಕು. ನೋಡ್ತಾ ಇರ್ಬೋದು, ಈಗ 2 ತೊಗೊಂಡು ಈ ರೀತಿ ರೋಲ್ ಮಾಡ್ತಾ ಇದ್ದಾರೆ. ಈ ರೀತಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಒಂದು ಪಾತ್ರೆಯಲ್ಲಿ ಹಾಕೋತಾ ಇದ್ದೀವಿ. ಹಾಗಾಗಿ ಮಡಚಿ ಹಾಕೋತಾ ಇದ್ದೀವಿ. ನಿಮ್ಮ ಹತ್ರ ದೊಡ್ಡ ಕುಕ್ಕರ್ ಇದ್ದರೆ ಅಥವಾ ಬೇಯೋಕ್ಕೆ ಸಹಾಯ ಆದರೆ ನೀವು ನೇರವಾಗಿ ಇಡ್ಬೋದು, ಅದು ಕೂಡ ಚೆನ್ನಾಗೇ ಆಗುತ್ತೆ. ನೋಡ್ತಾ ಇರ್ಬೋದು, ನಾವಿಲ್ಲಿ ಒಂದು 3 ವಿಸಿಲ್ ಹಾಕ್ಸಿದ್ದೀವಿ ಚೆನ್ನಾಗಿ ಬೇಯಬೇಕು ಅಂತ. ಈಗ ನೋಡಿ ಹೇಗಾಗಿದೆ ಅಂತ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ವಾವ್ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ. ಅದರ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಮತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ರೀತಿ ಚೆನ್ನಾಗಿ ಬೆಂದರೆ ಬಾಯಿ ತುರಿಕೆ ಆಗಲ್ಲ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಆದ ನಂತರ ಅದನ್ನು ಹೊರಗಡೆ ತೆಕ್ಕೋತಾ ಇದ್ದೀವಿ. ಅದನ್ನು ಈಗ ಒಂದು ಶೇಪ್ಗೆ ತಂದ್ಕೋಬೇಕು. ಯಾಕೆ ಅಂದರೆ ಅದನ್ನು ಒಂದು ದೋಸೆ ಬಂಡಿಯ ಮೇಲೆ ಮತ್ತೆ ಬೇಯಿಸಬೇಕಾಗುತ್ತೆ. ನನ್ನ ಅತ್ತೆ ಹೇಳಿರೋ ಪ್ರಕಾರ ಅದನ್ನು ಡೀಪ್ ಫ್ರೈ ಕೂಡ ಮಾಡ್ಬೋದಂತೆ, ಎಣ್ಣೆಯಲ್ಲಿ ಕೂಡ ಕರಿಬೋದಂತೆ. ಸೊ ಅದನ್ನು ಕೂಡ ನೀವು ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ ಅಂತ ಅವರು ಹೇಳಿದ್ದು. ಆದರೆ ನಾವು ದೋಸೆ ಬಂಡಿಯಲ್ಲಿ ಇಟ್ಟು ಅದನ್ನು ಫ್ರೈ ಥರ ಮಾಡಿ ತಿಂದ್ವಿ, ಡೀಪ್ ಫ್ರೈ ಮಾಡಿಲ್ಲ. ನೋಡಿ ಆ ಪ್ರೊಸೀಜರು ಕೂಡ ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ. ಈ ರೀತಿ ಚೆನ್ನಾಗಿ ಬೆಂದ ನಂತರ ಅದನ್ನು ನಿಮಗೆ ಬೇಕಾದ ಆಕಾರದಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ ನಾವಿಲ್ಲಿ ದೋಸೆ ಬಂಡಿಯನ್ನು ಇಟ್ಕೊಂಡು ಅದು ಚೆನ್ನಾಗಿ ಕಾದ ನಂತರ ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ಕೋಬೇಕು ಅದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಈಗ ದೋಸೆ ಬಂಡಿಗೆ ಎಣ್ಣೆಯನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೋಬೇಕು. ನಾವು ಇಲ್ಲಿ ತೆಂಗಿನ ಎಣ್ಣೆಯನ್ನು ತಗೊಂಡಿದ್ದೀವಿ. ತೆಂಗಿನ ಎಣ್ಣೆ ತಗೊಂಡ್ರೆ ತುಂಬಾ ಟೇಸ್ಟ್ ಇರುತ್ತೆ, ತುಂಬಾ ರುಚಿ ಇರುತ್ತೆ. ಹಾಗಾಗಿ ನಾವು ಇಲ್ಲಿ ತೆಂಗಿನ ಎಣ್ಣೆಯನ್ನೇ ಯೂಸ್ ಮಾಡ್ತಾ ಇದ್ದೀವಿ. ಈ ರೀತಿ ದಪ್ಪಗೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಎಣ್ಣೆಯನ್ನು. ಈಗ ನಮಗೆ ಬೇಕಾದ ಶೇಪಲ್ಲಿ ಅದನ್ನು ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡ ನಂತರ ಅದನ್ನು ದೋಸೆ ಬಂಡಿಯ ಮೇಲೆ ಇಡಬೇಕು. ಎರಡೂ ಕಡೆ ಚೆನ್ನಾಗಿ ಬೇಯಿಸಬೇಕು. ಅದು ಜಾಸ್ತಿ ಎಣ್ಣೆ ಹಾಕಿರೋದ್ರಿಂದ ಎರಡೂ ಕಡೆ ಚೆನ್ನಾಗಿ ಬೇಯಬೇಕು. ಅದು ತೆಂಗಿನ ಎಣ್ಣೆಯಲ್ಲೇ ಬೆಂದರೆ
ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಎಷ್ಟು ಸಖತ್ತಾಗಿರುತ್ತೆ ನೋಡಿ. ಈ ರೀತಿಯಾಗಿ ಇಡ್ತಾ ಬನ್ನಿ. ನೀವು ಕಟ್ ಮಾಡಿ ಇಟ್ಕೊಂಡಿರುವ ಶೇಪಲ್ಲಿ ಈ ರೀತಿ ದಪ್ಪಗೆ ಎಣ್ಣೆಯನ್ನು ಹಚ್ಕೊಳ್ಳಿ. ಈ ರೀತಿ ಇಡ್ತಾ ಬನ್ನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಅದರಲ್ಲೂ ಹೊರಗಡೆ ಮಳೆ ಬೀಳೋ ಟೈಮಲ್ಲಿ ಈ ರೀತಿ ಪತ್ರೊಡೆ ಮಾಡಿಕೊಂಡು ತಿನ್ನೋದ್ರಲ್ಲಿ ಇರೋ ಮಜಾನೇ ಬೇರೆ. ತುಂಬಾ ಚೆನ್ನಾಗಿರುತ್ತೆ. ಹೊಸ ಹೊಸ ಸ್ನ್ಯಾಕ್ಸ್ ರೆಸಿಪಿನ ಟ್ರೈ ಮಾಡಬೇಕು ಮಳೆ ಹೊಯ್ಯೋ ಟೈಮಲ್ಲಿ. ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆ ಮಳೆ ನೋಡ್ತಾ ಬಿಸಿ ಬಿಸಿ ಕಾಫಿ ಅಥವಾ ಚಹಾ ಕುಡಿತಾ ಈ ರೀತಿ ಪತ್ರೊಡೆ ತಿಂತಾ ಇದ್ದರೆ ವಾವ್ ಅಂತ ಅನಿಸುತ್ತೆ ಅಲ್ವಾ? ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಎಲ್ಲವನ್ನು ನಾವು ನೀಟಾಗಿ ಇಟ್ಕೊಂಡ್ವಿ. ಸ್ವಲ್ಪ ಬೆಂದ ನಂತರ ಅದನ್ನು ಬೇರೆ ಮಗ್ಗಿಲನ್ನು ಬದಲಾಯಿಸಬೇಕು. ನೋಡಿ ಬೇಯ್ತಾ ಇದೆ, ಚೆನ್ನಾಗಿ ಬೇಯ್ತಾ ಇದೆ. ಬೆಂದ ನಂತರ ನೀಟಾಗಿ ಇನ್ನೊಂದು ಮಗ್ಲನ್ನು ಬದಲಾಯಿಸಬೇಕು. ಆದರೆ ಸ್ಟವನ್ನು ಸಣ್ಣದಾಗೆ ಉರಿಯಲ್ಲಿ ಇಟ್ಕೊಳ್ಳಿ. ಯಾಕೆ ಅಂದರೆ ಕತ್ತೋಗಿ ಬಿಡುತ್ತೆ. ಹಾಗಾಗಿ ಮತ್ತೆ ಸ್ವಲ್ಪ ಮೇಲಿಂದ ಅದಕ್ಕೆ ಎಣ್ಣೆಯನ್ನು ಹಾಕಿ ಪ್ರತಿಯೊಂದು ಪೀಸ್ಗೂ ಈ ರೀತಿ ಎಣ್ಣೆಯನ್ನು ಹಾಕ್ತಾ ಬರಬೇಕು. ಆಗ ಅದು ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು, ಒಂದು ಪಾರ್ಟ್ ಚೆನ್ನಾಗಿ ಬೇಯ್ತಾ ಇದೆ. ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ರೀತಿಯಾಗಿ ಒಂದೊಂದಕ್ಕೆ ಎಣ್ಣೆಯನ್ನು ಹಾಕಬೇಕು. ಈಗ ಇನ್ನೊಂದು ಸೈಡನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಈ ರೀತಿ ಇನ್ನೊಂದು ಸೈಡ್ ಹಾಕಬೇಕು. ಆನಂತರ ಅದರ ಮೇಲೆ ಕೂಡ ಮತ್ತೆ ಎಣ್ಣೆಯನ್ನು ಸ್ಪ್ರೆಡ್ ಮಾಡಬೇಕು. ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನಾನು ಕೂಡ ಮೊದಲನೇ ಬಾರಿ ತಿಂದಿದ್ದಲ್ವಾ, ಹಾಗಾಗಿ ಹೇಗಿರ್ಬೋದು ಟೇಸ್ಟ್ ಅನ್ನೋ ಎಕ್ಸೈಟ್ಮೆಂಟ್ ತುಂಬಾ ಇತ್ತು. ನೋಡಿ ಈ ರೀತಿಯಾಗಿ ನೀಟಾಗಿ ಎಲ್ಲವನ್ನು ಬೇಯಿಸ್ಕೋಬೇಕು. ಈ ರೀತಿ ಚೆನ್ನಾಗಿ ಎಲ್ಲವನ್ನು ನೀಟಾಗಿ ಬೇಯಿಸ್ಕೋಬೇಕು. ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಮಾಡೋದ್ರಿಂದ ನನಗೆ ಇನ್ನಷ್ಟು ವಿಡಿಯೋ ಮಾಡೋಕ್ಕೆ ಸ್ಫೂರ್ತಿ ಸಿಕ್ಕ ಹಾಗೆ ಆಗುತ್ತೆ. ಹಾಗೆ ನನ್ನ ವಿಡಿಯೋ ಕೂಡ ಇನ್ನಷ್ಟು ಜನ ನೋಡ್ತಾ ಇದ್ದಾರೆ ಅನ್ನೋ ಒಂದು ಸಂತೋಷ ಕೂಡ ನನ್ನದಾಗತ್ತೆ. ನನ್ನ ಚಾನಲಲ್ಲಿ ನಿಮಗೆ ಕೇವಲ ಅಡುಗೆ ವಿಡಿಯೋ ಮಾತ್ರ ಸಿಗಲ್ಲ, ವ್ಲಾಗ್ಸ್ ಸಿಗುತ್ತೆ. ಹಾಗೆ ಹವ್ಯಕ ಹಾಡುಗಳನ್ನು ನೀವು ಕೇಳ್ಬೋದು. ಹಾಗೆ ದೇವಸ್ಥಾನಗಳ ಕೆಲವೊಂದು ಪೂಜೆಗಳನ್ನು, ಮನೆಯ ಪೂಜೆಗಳನ್ನು ಕೂಡ ನೋಡ್ಬೋದು. ಇನ್ನೂ ಅನೇಕ ವಿಡಿಯೋಗಳನ್ನು ಖಂಡಿತ ನಾನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ನೀವು ಎಲ್ಲವನ್ನು ನೋಡಿ ಸಪೋರ್ಟ್ ಮಾಡಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಬೇಯ್ತಾ ಇದೆ ಅಂತ. ಇದೇ ರೀತಿ ಒಂದು 10 ನಿಮಿಷಗಳ ಕಾಲ ಪ್ರತಿಯೊಂದು ಸೈಡನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಬೆಂದರೆ ಮಾತ್ರ ಅದರ ಟೇಸ್ಟ್ ಇನ್ನಷ್ಟು ರುಚಿಯಾಗಿ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ. ಪತ್ರೊಡೆ ಮಲೆನಾಡಿನಲ್ಲಿ ತುಂಬಾ ಸ್ಪೆಷಲ್. ಇದನ್ನು ತುಂಬ ಜನ ಈಗಾಗಲೇ ವಿಡಿಯೋ ಕೂಡ ಹಾಕಿದ್ದಾರೆ, ನೀವು ನೋಡಿರ್ಬೋದು. ಒಬ್ಬೊಬ್ಬರು ಮಾಡೋದು ಬೇರೆ ಬೇರೆ ರೀತಿಯಲ್ಲಿ, ಬೇರೆ ಬೇರೆ ವಿಧಾನದಲ್ಲೇ ಇರುತ್ತೆ. ಹಾಗಾಗಿ ಇದು ಇನ್ನೊಂದು ವಿಧಾನ ಅಂತ ಹೇಳ್ಬೋದು. ಅದರಲ್ಲೂ ನನ್ನ ಅತ್ತೆ ಮಾಡುವ ರೀತಿ ಅಂತ ಹೇಳ್ಬೋದು. ನಿಮ್ಮದು ಬೇರೆ ರೀತಿ ಇದ್ದರೆ ಕಮೆಂಟ್ ಮಾಡಿ. ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈಗ ಇದು ಚೆನ್ನಾಗಿ ಬೆಂದಿದೆ. ಇದನ್ನು ಈಗ ತೆಗೆದು ಬದಿಗೆ ಇಟ್ಕೊಳ್ಳೋಣ. ತಿನ್ನೋಕ್ಕೆ ರೆಡಿ ಅಂತಲೇ ಹೇಳ್ಬೋದು. ನೋಡಿ ಒಂದೊಂದನ್ನೇ ಹೇಗೆ ತೆಗೆದು ಇಡ್ತಾ ಇದ್ದೀವಿ ಅಂತ. ತುಂಬಾ ಟೇಸ್ಟಿಯಾಗಿ ಆಗಿತ್ತು, ತುಂಬಾ ರುಚಿಯಾಗಿ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ. ಥ್ಯಾಂಕ್ ಯು ಸೋ ಮಚ್.